ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 3ನೇ ದಿವಸ, ಈ ಮಹಾಕುಂಭ ಮೇಳದ 3ನೇ ದಿವಸ. ಇವತ್ತು ಕೊನೆ ಭಾಗ. ಇವತ್ತು ನಾ ಇರೋದು ಈ ಸಾಧು ಸತ್ಪುರುಷ ಇರೋದು ಜಾಗದಿಂದ 3-4 ಕಿಲೋಮೀಟರ್ ದೂರ ಇದ್ದ. ಹೀಗಾಗಿ ಡೈಲಿ ಅಲ್ಲಿಂದ ನಡ್ಕೊಂತ ಹೋಗ್ಬೇಕಂತೇಳಿ ಹೋಗ್ತಿದ್ದೆ. ಫುಲ್ ಸುಸ್ತಾಗ್ಬಿಡ್ತಿತ್ತು. ಹಿಂಗಾಗಿ ಇವತ್ತು ಬೈಕ್ ಬುಕ್ ಮಾಡಿನಂದ್ರೆ ಒಬ್ಬ ಹುಡುಗನ ಬಿಟ್ಟು ಮಾತಾಡಿ ಅವ್ನು ಕರ್ಕೊಂಡು ಹೋಗ್ತಿದ್ದ ಬೈಕಲ್ಲಿ. ಆದ್ರೆ ಅವನು ಅರ್ಧ ದಾರಿಗೆ ಬಿಟ್ಟ, ಯಾಕಂದ್ರೆ ಅಲ್ಲಿ ಫುಲ್ ಮೇಲೆ ಬೈಕ್ ಅಲೌಡ್ ಅಂತೇಳಿ ಅರ್ಧ ದಾರಿಗೆ ಬಿಟ್ಟ. ಅವನು 500 ರೂಪಾಯಿ ಹೇಳಿದ್ದ, ನಾನು 350 ರೂಪಾಯಿ ಹೇಳಿದ್ದೆ. ಅದ್ರ ಸಹಿತ ಅಲ್ಲಿ ಅರ್ಧ ದಾರಿಗೆ ಬಿಟ್ಟಿದ್ದಕ್ಕೆ ಅವ್ನು 100 ರೂಪಾಯಿ ತೊಗೊಂಡ. ಪರವಾಗಿಲ್ಲ, ಮತ್ತು ಅನಿವಾರ್ಯ ನಡ್ಕೊಂಡು ಹೋಗ್ಲೇಬೇಕೇನು ಮಾಡೋಕ್ಕಾಗಲ್ಲ, ಅದಕ್ಕೆ ನಡ್ಕೊಂಡು ಬಂದೆ. ಇಲ್ಲಿಂದ ಅಲ್ಲಿಗೆ ನೀವು ಯಾರೇ ಇರೋದಾದ್ರೆ ಅಲ್ಲಿ ಸೆಕ್ಟರ್ ನಂಬರ್ 22ರಲ್ಲೇ ಇದ್ರೆ ಎಲ್ಲ ನೋಡ್ಬೋದು. ಮತ್ತು ನಾ ಇರೋದು ರೈಲ್ವೆ ಸ್ಟೇಷನಿಂದ ಈ ಕಡೆ, ಈ ಗಂಗಾ ನದಿ ಈಚೆ ಕಡೆ ಇದ್ದ. ಹಿಂಗಾಗಿ ನನಗೆ ನಡ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತಿತ್ತು. ಈಗ ನೀವು ಯಾರು ಬಂದ್ರೆ ಆಚೆ ಕಡೆನೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರಿ, ಅದು ತುಂಬ ಒಳ್ಳೆಯದು. ಯಾಕಂದ್ರೆ ಅಲ್ಲಿಂದ ನಡ್ಕೊತ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಹೀಗಾಗಿ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರಿ. ಬರ್ರಿ, ಇವತ್ತು ಕುಂಭ ಮೇಳದು ಎಲ್ಲ ನಾಗಾ ಸಾಧು ಬಾಬಾಗಳ ದರ್ಶನ ಮಾಡಿಸ್ತೀನಿ. ಮತ್ತು ಇವರು ಎಲ್ಲ ಸಾಧು ಸಂತರ ದರ್ಶನನೂ ಮಾಡಿಸೋಣ. ಬರೀ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ 100 ಮೀಟ್ರ್ ಹೋಗಂಗಿಲ್ಲ, ಎಲ್ಲ ಕಡೆ ರೀಸಸ್ ಪಾಯಿಂಟ್ ಮಾಡ್ಯಾರ. ಎಲ್ಲಿ ನಿಮ್ಗೆ ಸುಸ್ತಾಗಂಗಿಲ್ಲ, ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಇರಲ್ಲ. ಮತ್ತು ಇನ್ನು ವಾಟರ್ ಫಿಲ್ಟರ್ ಅಂತೂ ಎಲ್ಲ ಕಡೆ ಒಂದು 600 ಮೀಟ್ರ್ 500 ಮೀಟ್ರ್ ಒಂದೊಂದು ಈ ಥರ ಮಷಿನ್ ಹಾಕ್ಯಾರ. ಇಲ್ಲಿ 3-4 ದಿವಸ ಆಯ್ತು, ಒಂದು ದಿವಸನೂ ಒಂದು ಬಾಟಲ್ನು ಪರ್ಚೇಸ್ ಮಾಡಿಲ್ಲ. ಇಲ್ಲಿ ಬರೀ ಬಟನ್ ಪ್ರೆಸ್ ಮಾಡೋದು ಸಾಕು, 1 ಲೀಟ್ರ್ ನೀರು ಬಂದ್ಬಿಡ್ತದೆ. ಆರಾಮಾಗಿ ಫಿಲ್ ಮಾಡಿಕೊಂಡು ಆರಾಮ ನಿಮ್ಗೆ ಬಿಲೋ 100 TDS ಅದ. ಮೋಸ್ಟ್ಲಿ 60-70 TDS ಇರಬೇಕು. ಅಷ್ಟು ಸ್ವೀಟ್ ಅದ ನೀರು, ಫುಲ್ ಗುಡ್ ವಾಟರ್ ಬರ್ತದೆ. ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆರಾಮಾಗಿ 1 ಲೀಟ್ರ್ ಬಂದು ಆಟೋಮೆಟಿಕ್ ಸ್ಟಾಪ್ ಆಗಿಬಿಡ್ತದೆ. ಭಾರಿ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ 1 ಲೀಟ್ರ್ ಬಾಟ್ಲು ಪರ್ಚೇಸ್ ಮಾಡೋ ಅವಶ್ಯಕತೆ ನಿಮಗಿಲ್ಲ. ಒಳ್ಳೆ ಫೆಸಿಲಿಟಿ ಮಾಡಿಕೊಟ್ರೆ ನೋಡಿ, ಆಟೋಮೆಟಿಕ್ ಸ್ಟಾಪ್ ಆಯಿತು. ನೀವು ಎಲ್ಲಿ ಬೇಕಾದ್ರೆ ಪ್ರತಿಯೊಂದು 500-600 ಮೀಟ್ರಿಗೆ ಒಂದು ಕಂಪಲ್ಸರಿ ಮಾಡೇ ಬಿಟ್ರೆ ಯಾರಿಗೂ ನೀರಿನಂತೂ ಒಂದು ಚೂರು ತೊಂದರೆ ಆಗಲ್ಲ. ಎಲ್ಲ ಕಡೆ ನೀರು ಸ್ಟಾಕ್ ಇರ್ತದೆ ಆರಾಮಾಗಿ, ಎಲ್ಲೂ ಖಾಲಿ ಅಂತಿರಲ್ಲ. ಎಲ್ಲ ಕಡೆ ಪ್ರಸಾದ ವ್ಯವಸ್ಥೆ, ಮುಂಜಾನೆ ಎಲ್ಲ ಕಡೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಆರಾಮಾಗಿ ಪ್ರಸಾದ ಮಸ್ತ್ ಮಾಡಿರ್ತಾರೆ, ಆರಾಮಾಗಿ ತಿನ್ಬೋದು. ಒಂದು 4 ಸಲ ಪ್ರಸಾದ ತೊಗೊಂಡ್ರೆ ಸಾಯ್ತು. ಇನ್ನು ಇದು ಹಾಸ್ಪಿಟಲ್, ಇಲ್ಲಿ ಎಲ್ಲ ಫ್ರೀ ಮೆಡಿಸಿನ್ ಇರ್ತದೆ. ಏನೇ ಸುಸ್ತಾದರೂ ಮೆಡಿಸಿನ್ ಇರ್ತದೆ. ಇಲ್ಲಿ ಬರೋ ಉದ್ದೇಶ ಏನಂದ್ರೆ ಸ್ನಾನ ಮಾಡೋ ಉದ್ದೇಶ. ಸ್ನಾನ ಅಂತೂ ಯಾವಾಗ ಬೇಕಾದ್ರೂ ಮಾಡ್ಬೋದು, ಆದ್ರೆ ಸಾಧು ಸಂತರು ನಿಮ್ಗೆ ಸಿಗೋದು ಅಪರೂಪ. ಯಾಕಂದ್ರೆ ಎಲ್ಲರೂ ಒಂದೇ ಸಲ ಸಿಗೋದು ತುಂಬಾ ಅಪರೂಪ. ಹೀಗಾಗಿ ಸಾಧು ಸಂತರ ದರ್ಶನ ಮಾಡೋದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಸ್ನಾನ ಯಾವಾಗ ಬೇಕಾದ್ರೂ ಸ್ನಾನ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಸಾಧು ಸಂತರು ತುಂಬ ಇಂಪಾರ್ಟೆಂಟ್. ಹೀಗಾಗಿ ನೀ ಇವಾಗ ಬಂದ್ರೆ ಭಾಳ ಚಲೋ ಅಂತ ನನ್ನ ಅಭಿಪ್ರಾಯ. ನಾ ಎಲ್ಲ ಒಬ್ಬೊಬ್ರು ಸಾಧು ಸಂತರು ನೋಡ್ತೀನಿ ಅಂದ್ರೆ ಪೂರ್ತಿ ಭಾರತ ಸುತ್ತಬೇಕಾಗ್ತದೆ. ಹೀಗಾಗಿ ಇಲ್ಲಿ ಎಲ್ಲರೂ ಬಂದಿರ್ತಾರೆ, ಎಲ್ಲರದು ದರ್ಶನ ಆಗ್ತದೆ. ಹೀಗಾಗಿ ಆದಷ್ಟು ಬರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನೀವೆಲ್ಲೇ ಹೋದ್ರೂ ಒಂದು 100-200 ಮೀಟ್ರ್ ಹೋದ್ರೆ ಸಾಕು, ಪ್ರಸಾದ ವ್ಯವಸ್ಥೆ ಎಲ್ಲ ಕಡೆ ಇರ್ತದೆ. ಎಲ್ಲಿನೂ ಊಟಕ್ಕೆ ಏನು 1 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಊಟ ಸಿಗ್ತದೆ. ಆರಾಮಾಗಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ನಾಗಾ ಸಾಧು ಬಾಬಾಗಳಿಗೆ ಒಂದು ದಿನ ಪೂರ್ತಿ ನೋಡೋರು ಮುಗಿಯೋದೇ ಇಲ್ಲ. ಅಷ್ಟೊಂದು ಜನ ಅದಾರ, ಕಂಡಾಬಿಡಿ ಜನ. ಎಲ್ಲಿ ಬೇಕಾದ್ರೆ ಹೋದ್ರೂ ಸಹಿತ ಇಲ್ಲಿ ನಾಗಾ ಸಾಧು ಬಾಬಾಗಳು ಸಿಗ್ತಾರೆ. ಫುಲ್ ಒಂದು ದಿನ ಪೂರ್ತಿ ನೋಡೋರು ಸಹಿತ ಮುಗಿಯಂಗಿಲ್ಲ. ನಾನು 2-3 ದಿವಸ ನೋಡೋರು ಸಹಿತ ಮುಗಿದಿಲ್ಲ. ಹೀಗಾಗಿ ಎಷ್ಟೇ ನೋಡಿದ್ರು ಸಹಿತ ಮತ್ತು ಕೆಲವೊಂದು ಅಖಾಡಗಳು ಉಳಿದೇ ಬಿಡ್ತಾವೆ. ಹೀಗಾಗಿ ನೀವು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಪೈಲಾನೆ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ರಿ. ಈ ಸ್ವಾಮೀಜಿ ನೋಡ್ರಿ, ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ ನಮಗೆ,
ಯಾವಾಗಲೂ ಕೈ ಮೇಲೆ ಅದ ಬಲಗೈಯ, ಕೆಲವರು ಎಡಗೈ ಮೇಲದ, ಕೆಲವ್ರದ್ದು ಬಲಗೈ ಮೇಲದ. ಇವರು ಆರಾಮಾಗಿ ದರ್ಶನ ಮಾಡ್ಕೋಬೋದು. ಇವ್ರಿಗೇನು ಸಿಟ್ಟಿಗೆ ಬರಂಗಿಲ್ಲ, ಏನಿಲ್ಲ. ಇನ್ನು ಕೆಲವರು ಸ್ವಾಮೀಜಿಗಳು ಸಿಟ್ಟಿಗೆ ಬರ್ತಾರೆ. ಇದ್ರಾಗ ಎಲ್ಲರೂ ಸಾಧು ಸಂತರೇ ಅದಾರ ಅಂತ ಹೇಳಲ್ಲ. ಕೆಲವರು ಟೆಂಪ್ರವರಿ ಕುಂಭಮೇಳಕ್ಕೆ ಟೆಂಪ್ರವರಿ ಆದವ್ರನ್ನೂ ಅದಾರ. ಒರಿಜಿನಲ್ ಇದ್ದವ್ರು ಯಾರಿಗೆ ಕರೆಯಂಗಿಲ್ಲ. ಇನ್ನು ಟೆಂಪ್ರವರಿ ಆದವರು ಬಾಬಾ ಅಂತ ಕರೀತಾರೆ. ಸ್ವಲ್ಪ ಏನೂ ಇಲ್ಲ, ಅವ್ರವ್ರ ನಂಬಿಕೆ ಮೇಲೆ ಅಷ್ಟೇ. सिर में कलियां यहाँ शिवम भक्त सिर में आपकी प्रतीक्षा कर रहे हैं। वहाँ के वर्ष भी केवल दान से सीखने से 10वीं पट्टी पर उत्तर नंबर 4 में स्थापित है। मरसिया देवी ग्राम रतनपुरा गोपालगंज बिहार की रहने वाली आप महिला क्षेत्र में जहाँ चाहिए निकटतम हुए यदि मिले तो कृपया निकटतम खोया पाया केंद्र पर सूचित करें। भूमिगत उम्र 7 के निकटतम हुए हैं। यदि मिले तो कृपया निकटतम खोया पाया केंद्र पर सूचित करें। ಒಬ್ಬೊಬ್ರು ಹಿಡಿಯೋದಾಗ ಮಹಾಕುಂಭದ ಅಷ್ಟು ಹೊಲಸದ, ಇಷ್ಟು ಹೊಲಸದ, ಅಷ್ಟು ಗಲೀಜದ ಅಂತ ತೋರಿಸ್ತಾರೆ. ಇನ್ನು ಕೆಲವೊಬ್ರು ಅದೇ ನೋಡ್ಲಿಕ್ಕೆ ಬಂದಿರ್ತಾರೆ. ಹಿಂಗಾಗಿ ಅವ್ರಿಗೆ ಜಾಸ್ತಿ ಅದೇ ಕಾಣಿಸ್ತದ. ಗಲೀಜಿಲ್ಲ ಅಂತ ನಾ ಹೇಳಲ್ಲ, ಆದ್ರೆ ಸ್ವಲ್ಪ ಅದ, ಅಷ್ಟೊಂದು ಅವರು ಹೇಳೋಷ್ಟಿಲ್ಲ. ಆದ್ರೆ ಪ್ರತಿದಿನನೂ ಪ್ರತಿ ಸಲನೂ ಕ್ಲೀನ್ ಮಾಡ್ತಾರೆ. ಕಂಡಾಬಿಟ್ಟು ಅದ್ರ ಸಲುವಾಗಿ ತುಂಬ ಬೇಜಾನ್ ಸಿಬ್ಬಂದಿಗಳು ಅದಾವ. ಹಿಂಗಾಗಿ ಎಲ್ಲಾನು ಕ್ಲೀನ್ ಮಾಡ್ತಾರೆ. ಆದ್ರೆ ಅವ್ರು ಹೇಳೋಷ್ಟು ಗಲೀಜಿಲ್ಲ. ಹಿಂಗಾಗಿ ಆದಷ್ಟು ಎಲ್ಲರೂ ಬರ್ಲಕ್ಕೆ ಪ್ರಯತ್ನ ಮಾಡ್ರಿ. ಈ ಅವಕಾಶ ಮತ್ತೆ ಬರಂಗಿಲ್ಲ. ಹಿಂಗಾಗಿ ನಾನು ಎಲ್ಲರಿಗೂ ಬರ್ರಿ ಅಂತಲೇ ರೆಫರ್ ಮಾಡ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇದ್ರಾಗ ಏನದ, ಇವರು ದೊಡ್ಡ, ಈ ಭಾರತಕ್ಕೆ ದೊಡ್ಡ ಸ್ವಾಮೀಜಿ ಅಂತ ಹೇಳಿದ್ರು. ಅದಕ್ಕೆ ಇವ್ರ ದರ್ಶನ ಮಾಡೋದು ಪುಣ್ಯ ಅಂತ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಕೂತು ಇವ್ರ ದರ್ಶನ ಮಾಡ್ಕೊಂಡು ಬಂದೆ.
ಸಾಧು ಸಂತರಿಗೆ ಊಟದ ವ್ಯವಸ್ಥೆ ಮಾಡ್ಯಾರ, ಎಲ್ಲ ಒಳ್ಳೆ ಮೆಸ್ತ್ ಮಾಡ್ಯಾರ ಊಟದ ವ್ಯವಸ್ಥೆ ಎಲ್ಲ ಅವರಿಗೆ. ಇದು ಕಾಮನ್ ಜನರಿಗೆ ಏನು ಮಾಡಿಲ್ಲ, ಬಟ್ ಸಾಧು ಸಂತರಿಗೆ ಮಾತ್ರ ಮಾಡ್ಯಾರ ಇಲ್ಲಿ. ಭಾಳ ದಿನ ಒಂಟಿ ಸವಾರಿ ಮಾಡಬೇಕಾಗಿತ್ತು, ಒಂಟಿ ಸವಾರಿ ಮಾಡ್ಬೇಕನ್ಸಿತ್ತು, ಹಿಂಗಾಗಿ ಒಂಟಿ ಸವಾರಿ ಮಾಡಿದೆ. 50 ರೂಪಾಯಿಗೆ ಅಷ್ಟೇ ಒಂದು 2-3 ಹೆಜ್ಜೆ ಹಾಕಿ ಮತ್ತು ಇಳಿಸ್ಬಿಟ್ಟೆ. ಅದ್ರ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಥ್ಯಾಂಕ್ ಯು ಭಯ್ಯ. पहने हुए हैं इसका तो बहुत वेट है, आप सर के ऊपर रखे हैं तो कुछ परेशानी झेल रहे होंगे। वो तो शिव का भजन है, शिव का भजन कर रहा हूँ। अच्छा अच्छा महाराज जी आप हेलो सबका तो वीडियो कॉल नहीं सकते आप। बोलो ओम नमः शिवाय, बोलो बोल बंद करो। किसी को उधार क्या किसी को अरे रे रे आपकी प्रतीक्षा कर रहे हो। आपकी प्रतीक्षा कर रहे हैं। लाल मातो संप्रदा मधुबनी के लाल आप पूरे बच्चे के लिए आ जाए। यहाँ पुरैना मातो आपकी प्रतीक्षा कर रही है। आप मेला क्षेत्र में जहाँ कहीं हो ಕೆಲವೊಂದು ಕಡೆ ವಿಡಿಯೋನ ಜಾಸ್ತಿ ಬ್ಲರ್ ಮಾಡಿಲ್ಲ, ಅದು ಎಷ್ಟೇ ಬ್ಲರ್ ಮಾಡೋಕ್ಕೆ ಟ್ರೈ ಮಾಡೋನು ಆಗಲಿಲ್ಲ. ಹಿಂಗಾಗಿ ಏನು ತಿಳ್ಕೊಬೇಡ್ರಿ, ಒಂದೊಂದು ಕಡೆ ಬ್ಲರ್ ಮಾಡೋ ಅವಶ್ಯಕತೆ ಇದ್ದಲ್ಲಿ ಮಾಡೀನಿ, ಇಲ್ಲ ಕೆಲವೊಂದು ಕಡೆ ಮಾಡಿಲ್ಲ. ಸ್ವಲ್ಪ ನೋಡ್ರಿ, ಇಷ್ಟ ಆಯಿತು ಅಂದರೆ ನೋಡ್ರಿ, ಇಲ್ಲಾಂದ್ರೆ ಸ್ವಲ್ಪ ಪ್ಲೇ ಸ್ಕಿಪ್ ಮಾಡಿ ನೋಡ್ರಿ ಅಷ್ಟೇ. ಓಕೆ ಬಾಯ್ ಪ್ರಯಾಗರಾಜ್, ಬಾಯ್. ಮತ್ತೆ ಫ್ಯಾಮಿಲಿ ಜೊತೆ ಬರೋಣ, ಬಾಯ್. ಓಕೆ ಸ್ನೇಹಿತರೆ, ಪ್ರಯಾಗರಾಜ್ ಎಕ್ಸ್ಪೀರಿಯನ್ಸ್ ಅಂದ್ರೂ ಸೂಪರ್ ಆಗಿತ್ತು. ನಾ ಬರ್ಬೇಕಾದ್ರೆ ಜನರಲ್ ಟಿಕೆಟ್ ತೊಗೊಂಡು 500 ರೂಪಾಯಿ ಕೊಟ್ಟು ಬಂದೆ. ಆದ್ರೆ ರಿಸರ್ವೇಷನ್ ಡಬ್ಬೆಗೆ ಏರ್ಬಿಟ್ಟೆ, ಆರಾಮಾಗಿ ಮಲ್ಕೊಂಡೆ. ಟಿ ಸಿ ಬಂದು 500 ರೂಪಾಯಿ ಫೈನ್ ಹಾಕಿದ್ರು, ಎಲ್ಲ ಒಂದೇ ಆಯಿತು. ಆರಾಮಾಗಿ ಬಂದ್ಬಿಟ್ಟೆ ಸ್ನೇಹಿತರೆ. ಓಕೆ ಈಗ ಓಕೆ ಸ್ನೇಹಿತರೆ, ಇವಾಗ ನಮ್ಮದು ಬಂದು ನಮ್ಮ ಗೂಡು ಸೇರಿದೆವು ಪ್ರಯಾಗರಾಜಿಂದ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಮಸ್ತ್ ಆಯ್ತು ಎಕ್ಸ್ಪೀರಿಯನ್ಸ್. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ.
ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್, ಧನ್ಯವಾದಗಳು.